ಆತ್ಮೀಯ H16 ನ್ಯೂಸ್ ಅರ್ಥದೇಶಿತರಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಮಾದಕ ವಸ್ತುಗಳ ಸೇವನೆ ಬಗ್ಗೆ ಮಾಹಿತಿ ನೀಡುವ ಸಾರ್ವಜನಿಕರು ಪೋಷಕರಿಗೆ ಪೊಲೀಸ್ ಇಲಾಖೆಯಿಂದ ಬಹುಮಾನ ನೀಡಲಾಗುವುದು. ಇದರಿಂದ ಸರಬರಾಜು ಜಾಲವನ್ನು ಹತ್ತಿಕ್ಕಬಹುದು. ಡ್ರಗ್ಸ್ ಸೇವನೆ ಸೇರಿದಂತೆ ಇತರೆ ಕಾನೂನುಬಾಹಿರ ಕೃತ್ಯಗಳನ್ನು ನಿಯಂತ್ರಿಸಲು ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಬೇಕು ಅಂಥೇಳಿ ನಮ್ಮ CM ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಕಳ್ಳಸಾಗಣೆ ವಿರೋಧ ದಿನ. ಆ ದಿನದಿಂದ ಮಾತಾಡ್ತಾ ಈ ಮಾತನ್ನು ಹೇಳಿದ್ದಾರೆ. ಮಾದಕ ದ್ರವ್ಯ ನಿಮಗೆ ಗೊತ್ತದ, ಹೇಳುವ ಅವಶ್ಯಕತೆ ಇಲ್ಲ. ಅಫೀಮ್ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಯಾವುದೇ ನಶೆ ಏರಿಸುವ ಪದಾರ್ಥ ಆಗಿರ್ಬೋದು, ಅವುಗಳನ್ನು ಸೇವನೆ ಬಂದ್ ಮಾಡ್ರಪ್ಪ, ಮಾಡ್ರಿ ಅನ್ನುವಂಥ ಮಾತು. ಅದರ ಸಂದರ್ಭದಲ್ಲೇ ಸಾರಾಯಿನೂ ಮಾದಕ ವಸ್ತು ಅಲ್ವಾ, ಅದ್ರ ಬಗ್ಗೆ ಯಾಕೆ ಓಪನ್ ಆಗಿ ಒಂದು ಮಾತನಾಡಲಿಲ್ಲ ಅಂತೇಳಿ ಅನಿಸ್ತದೆ. ಯಾಕೆಂದರೆ ಸಾರಾಯಿ ಒಪ್ಪಿಗೆ ಕೊಟ್ಟು ಇನ್ನುಳಿದನ್ನು ಬಿಟ್ಟರೆ ಅದರಲ್ಲಿ ಅರ್ಥದನ ಅಂತೇಳಿ. ಯಾಕಂದ್ರೆ ಹೌದು, ಯುವಕರು ವ್ಯಸನ ಯುಕ್ತರಾಗ್ತಾ ಇದ್ದಾರೆ. ಅಫೀಮೋ, ಗಾಂಜಾನೋ, ಮತ್ತೇನೋ ತೊಗೊಂಡು ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ, ಎರಡು ಮಾತಿಲ್ಲ. ಅದೇನು ಅದ್ರ ಜೊತೆ ಸಾರಾಯಿ ಒಂದು ಸೇರಿಸ್ಬೇಕಾಯ್ತಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇದು ಮಾದಕ ವಸ್ತುವನ್ನಲ್ಲ. ಒಮ್ಮೆ ನೀವು ಸಾರಾಯಿಗೆ ಅಡಿಕ್ಟ್ ಆದ್ರಪ್ಪ ಅಂದ್ರೆ ಅದನ್ನು ನಾವು ನಮ್ಮ ಜೀವನ ಮುಗಿಸೋವರೆಗೂ ಅದು ಬಿಡಲಾರ್ದು ಕಗ್ಗಂಟಾಗಿ ಬಿಟ್ಟು ಬಿಡುತ್ತದಂತ. ಇವು ಅದನ್ನು ಸೇರಿಸ್ಬೇಕಾಗಿತ್ತು. ಆದರೆ ಜನ ಕಲ್ಯಾಣ ದೃಷ್ಟಿ ಇಟ್ಕೊಂಡು ಇವತ್ತಿನ ಏನು ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅದನ್ನು ಬ್ಯಾನ್ ಮಾಡೋದಕ್ಕೆ ಮುಂದೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಜನನೂ ಹಂಗೆ ಇದ್ದಾರೆ. ಯಾವುದೋ ಒಂದು ಬೇಕು ನಮಗೆ ಮಾದಕ ವಸ್ತು, ಮ್ಯಾಕ್ಸಿಮಮ್ ಇಲ್ಲ, ಆದರೂ ಇದ್ದಾರೆ, ಬಳಸ್ತಾ ಇದ್ದಾರೆ. ಅದನ್ನು ಮೊನ್ನೆ ಮಾತಾಡ್ತಾ ಗುಟ್ಕಾದಲ್ಲೇ ನಶೆ ಪದಾರ್ಥ ಹಾಕಬಾರ್ದು ಏನೇನೋ ಮಾತಾಡಿದ್ದಾರೆ ಶಿವಕುಮಾರ್ ಅವರು. ಅದು ಹೆಂಗೆ ಬಿಡ್ತಾರೆ, ತಯಾರು ಮಾಡೋರು, ತಮ್ಮ ಲಾಭ ಆಗ್ತದೆ ಅಂತೇಳಿ ಹಾಕಿ ಅವ್ರನ್ನ ಮಾಡೋರಿಗೆ 12 ಸಾವಿರ ಅವ್ರಿಗೆ ಎಷ್ಟಾದರೂ ಅದರಿಂದ ಇನ್ಕಮ್ ಬರೋದ್ರಿಂದ ನೀವು ಸರ್ಕಾರ ನಿಷೇಧಂಗೆ ಮಾಡಿ ಬಿಟ್ಟಂಗೆ ಮಾಡಿ ಮಾಡ್ತಾ ಇರ್ತೀರಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿದ್ದ ವಿಷಯ ಅದ. ಆದರೂ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ. ಅವರು ಇವತ್ತಿನ ಗೃಹ ಸಚಿವರು ಹಿಂದಿನ ಗೃಹ ಸಚಿವರಿಗೆ ಹೋಲಿಕೆ ಮಾಡಿದಾಗ ಇವರು ಒಂದಿಷ್ಟು ಅವ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಹೇಳಬೇಕಾಗಿದೆ. ಒಂದು ರೀತಿಯಿಂದ ಆ್ಯಕ್ಟಿವ್ ಆಗಿದ್ದಾರಪ್ಪ ಅಂತ ಹೇಳಬೇಕಾಗಿದೆ. ಯುವ ಜನರನ್ನು ಮಾದಕ ವ್ಯಸನ ವಿರೋಧಿ ರಾಯಭಾರಿಗಳಾಗಿ ಸಬಲೀಕರಣಗೊಳಿಸುವ ಮೂಲಕ ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಿಸುವುದು ನಮ್ಮ ಉದ್ದೇಶ. ಮಾದಕ ವಸ್ತು ಇರಲಾರಂತ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ ಅದಪ್ಪ. ನೀವೆಲ್ಲ ಕೋಆಪ್ರೇಷನ್ ಮಾಡಿರಿ ಅಂತೇಳಿ ಅದಕ್ಕೆ ಆಪರೇಷನ್ ರೈಸ್, ಬೇಡ ಬ್ರೋ ಅಭಿಯಾನ, ಇವುಗಳನ್ನ ಇವೆಲ್ಲಕ್ಕೂ ಈ ಅಭಿಯಾನಕ್ಕೆ ನಮ್ಮ DKC ಅವರು ಚಾಲನೆ ಕೊಟ್ಟಿದ್ದಾರೆ. ಬೇಡ್ರಪ್ಪ, ಸೇದಬೇಡ್ರಿ, ಕುಡಿಬೇಡ್ರಿ, ತಿನ್ನಬೇಡ್ರಿ ಅನ್ನುವಂಥ ಮಾತು ಸಹಜವಾಗಿ ಎಲ್ಲ ಕಡೆ ಮಾತಾಡ್ತೀವಿ. ಎಲ್ಲರೂ ಹಿರಿಯರು ಹೇಳ್ತೀವಿ. ಕಿರಿಯರು ಇರ್ಬೋದು, ಇವನ್ ಹಿರಿಯರು ಇರ್ಬೋದು, ಅದು ಪಾಲಿಸೋದಿಲ್ಲ ಅನ್ನೋದು ಸಹಿತ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲೇ ಇದೊಂದು ಏನಪ್ಪ ಅಂತಂದ್ರೆ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ DKC ಅವರು. ಇತ್ತೀಚೆಗೆ ಅವ್ರದ್ದು ಒಂದು ಬಂದಿತ್ತು, ನಾವು ಏನೋ ಒಂದಿಷ್ಟು ನೋಡಿದ್ದಲ್ಲಿ ವೀಡಿಯೋಗಳು, ಯಾಕೋ ತೇಲ್ತಾ ಬಂದಿತ್ತು, ಅದು ಏನು ಮಾಡಿದ್ರು ಗೊತ್ತಿಲ್ಲ. ಬಟ್ ಎಲ್ಲರೂ ಬಿಡಬೇಕಾಗಿದೆ ಅದನ್ನು. ಈ ವ್ಯಸನ ಮುಕ್ತ ಆದಾಗ ಮಾತ್ರ ಈ ಸಮಾಜ ಉಳಿಲಿಕ್ಕೆ ಸಾಧ್ಯದ. ಇಲ್ಲ ಅಂತಂದ್ರೆ ಇಂಬೆಲ್ಲ ಸಂಖ್ಯೆ ಇರೋದನ್ನ ರೀ. ಯಾಕಪ್ಪ ಅಂತಂದ್ರೆ ಈ ಏನು ವ್ಯಸನ ಯುಕ್ತ ಜನ ಇದ್ದಾರಲ್ಲ, ಇವ್ರಿಗಾಗಿ ಇವರು ಇಲ್ಲಿ ನಮ್ಮ ಅಫೀಮ್ ತಯಾರು ಮಾಡೋದು ಅಥವಾ ಗಾಂಜಾ ತಯಾರು ಮಾಡೋದು, ಗಾಂಜಾ ಗಿಡಗಳನ್ನು ಬೆಳೆಸೋದು, ಒಂದು ಕೊಕೇನ್ ಉಪಯೋಗ ಮಾಡ್ಕೊಳ್ಳೋದು, ಇನ್ನೂ ಅನೇಕ ಬರ್ತಾ ಇದ್ದಾವೆ. ಅದನ್ನೆಲ್ಲ ಉಪಯೋಗ ಮಾಡೋದು ಹೆಚ್ಚು ಅದನ್ನು ಲಾಭ ಮಾಡ್ಕೊಳ್ಳೋ ಜನ ಒಂದು ವರ್ಗನ ಅದರೇ. ಅದು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇರ್ತಾರೆ. ಅದು ಪೊಲೀಸರಿಗೂ ಗೊತ್ತಿರ್ತದೆ ರೀ. ಪೊಲೀಸರು ಅಷ್ಟು ಅಮಾಯಕರಲ್ಲ. ಅವ್ರಿಗೂ ಎಲ್ಲೆಲ್ಲಿ ಏನು ನಡೀತದಪ್ಪ. ಒಂದು ಊರದ ಅಂದ್ರೆ ಆ ಊರ ಪೊಲೀಸರು, ಅಲ್ಲಿ PSI, ಅಲ್ಲಿ SP, ಜಿಲ್ಲಾದ SP ಎಲ್ಲರಿಗೂ ಗೊತ್ತಿರ್ತದೆ ಏನು ನಡೀತದೆ. ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ದಿಲ್ಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಬೇಡ ಇಲ್ಲೇ ಸಣ್ಣ ಸಣ್ಣ ಊರುಗಳಿರ್ಬೋದು. ಆಗಲೇ ಮೊದಲು ಬಂದ ತಕ್ಷಣ ಪೊಲೀಸರದ್ದು PSI ಬಂದ ತಕ್ಷಣ ಠಾಣೆಗೆ ಬಂದ ಕೂಡ ಎಲ್ಲೆಲ್ಲಿ ಏನಾದ್ರು ಇರ್ತಾವೆ, ಇದೇ ಸುದ್ದಿ ಕಲೆಕ್ಷನ್ ಮಾಡ್ತಾ ಇರ್ತಾರೆ. ಹಿಂದಿನವ್ರು ರೆಕಾರ್ಡ್ ಮಾಡಿ ಹೋಗಿದ್ದು ನೋಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಆದರೆ ಅದನ್ನು ಹೇಳಿದ್ರೆ ನಮಗೇನು ಲಾಭ ಅನ್ನುವಂಥದ್ದು. ಅದು ಬಂದಮೇಲೆ ನಮಗೇನು ಲಾಭ, ಅದರಿಂದ ನಮಗೆ ಬರ್ತದೆ ಪಾಠ ಇನ್ಕಮ್ ಆಗ್ತದೆ, ಸಂಬಳ ಜೊತೆ ಗಿಂಬಳು ಬರ್ತದಪ್ಪ ನಮ್ಗೆ ಅನುಕೂಲ ಅಂತೇಳಿ. ಹೀಗಾಗಿ ಬೆಳಿತಾ ನಡೆದು ಇವತ್ತು ಗಾಂಜಾನು ನಡೀತದೆ ರೀ, ಕೊಕೇನು ನಡೀತದೆ, ಮತ್ತೊಂದು ನಡೀತದೆ.
ಇವಾಗೆಲ್ಲದಕ್ಕೂ ಓಪನ್ ಆಗಿ ಕೊಡಲಿಕ್ಕೆ ಇವ್ರಿಗೆ ಆಗಲಾರದಕ್ಕೂ ಯಾವುದೋ ಬೈದಿಂದ ಬಿಟ್ಟಿದ್ದಾರೆ ಸರ್ಕಾರದ ಇದೂ ಕೂಡ ಅವರು ಇನ್ಕಮ್ ಬರ್ತದೆ ರೀ ಸಾಕಷ್ಟು ಅಂತೇಳಿ ಅವರು ಇದನ್ನು ಮುಚ್ಚಿಡ್ತದೆ. ಅದೊಂದು ಸಂತೋಷ ವಿಷಯ. ಏನೂ ಇರಲಿ, ಒಂದು ರೈಸ್ ಅಂತೇಳಿ ಏನೋ ಒಂದು ಇದು ಮಾಡಿದ್ದಾರೆ. ರೈಸ್ ಮೀನ್ಸ್ ರೆಫ್ಯೂಸ್, ನಿರಾಕರಣೆ ಮಾಡ್ರಪ್ಪ ನೀವು ಇದು ಮಾಡೋದು ಮುಂದೆ. ಆಮೇಲೆ ಐ ಮೀನ್ಸ್ ಇನ್ಫಾರ್ಮ್, ಅದು ಯಾರು ಮಾಡ್ತಿದ್ರೆ ತಿಳಿಸ್ರಿ ನಮಗೆ, ಇನ್ಫಾರ್ಮ್ ಮಾಡಿರಿ. ಎಸ್ ಮೀನ್ಸ್ ಸಪೋರ್ಟ್, ನಮಗೆ ಬೆಂಬಲ ಕೊಡ್ರಿ ಅನ್ನುವಂಥದ್ದು ಪೊಲೀಸರು. ಜೊತೆಗೆ ಇ ಫಾರ್ ಎಂಪವರ್, ನೀವು ಸಬಲೀಕರಣಗೊಳ್ತೀರಿ, ಇದು ಬಿಡ್ರಿ ಅಂತೇಳಿ ಪ್ರಚಾರ ಮಾಡಲಿಕ್ಕೆ ಇದ್ದಾರೆ. ಸರಿ, ಇದೆಲ್ಲ ಇಲ್ಲಂತಲ್ಲ, ಅದರದ್ದು ಪೂರ್ತಿಯಾಗಿ ಮಟ್ಟ ಹಾಕುವಂಥ ಕೆಲಸ ನಮ್ಮ ಸರ್ಕಾರಗಳಿಂದ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ನಮ್ಮಲ್ಲೇ ಈ ಒಂದು ಅಫೀಮ್ಗಾಗಿರ್ಬೋದು, ಮತ್ತದಕ್ಕಾಗಿರ್ಬೋದು ಬಲಿಯಾಗುವಂಥ ಡ್ರಗ್ಸ್ಗೆ ಬಲಿಯಾಗುವಂಥ ಯುವಕರು ಭಾಳಷ್ಟು ಇದ್ದಾರೆ. ಸೋತಾಗೂ ಅದನ್ನು ಸೇರ್ತಾರೆ, ಗೆದ್ದಾಗೂ ಸೇರ್ತಾರೆ, ಏನೇನೋ ಮಾಡ್ತಾರೆ, ಕುಳಿತಾರೆ, ಏನೇನೋ ಮಾಡ್ತಾರೆ. ಇವೆಲ್ಲರೂ ಇವಕ್ಕೆ ಏನು ಕಾರಣ ಅಂದರೆ ನಮ್ಮಲ್ಲಿ ಈ ವ್ಯವಸ್ಥೆಯಲ್ಲಿ ಇದ್ದಾವೆ ಅನ್ನೋದು ಒಂದು. ಎರಡನೇ, ನಮ್ಮ ಯಾಕೋ ಯುವಕರಾಗಿರ್ಬೋದು, ಇವರು ಮುದುಕರು ಸಹಿತ ಬೆನ್ನೋದಕ್ಕೆ ಕಾರಣ ಅಲ್ಲಿಯ ಮಾದಕ ವಸ್ತು ಅಫೀಮ್ ಅಥವಾ ಮತ್ಯಾವುದು ವಸ್ತು ಇರೋದರಿಂದ ಅದು ಬಿಡುವುದರ ಸುಲಭದ ಕೆಲಸ ಅಲ್ಲ ಅನ್ನೋದು ಈಗಾಗಲೇ ಹಲವು ಸಲ ರುಜುವಾತಾದಂಥ ವಿಷಯ ಅದು. ಇಂಥ ಒಂದು ಅತ್ಯಂತ ಸಮಾಜವನ್ನು ಕೆಡಿಸುವಂಥ ಇವೆಲ್ಲ ಅಫೀಮ್ ಮತ್ತು ಸಾರ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಇವುಗಳನ್ನ ಅವ್ರನ್ನ ಹಿಡಿದೇನು ದೊಡ್ಡ ಮಾತಿಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪೊಲೀಸಿಗೆ ಫುಲ್ ಫ್ರೀಡಮ್ ಕೊಟ್ಟರಪ್ಪ, ಹಿಡಿದು ಬಗದ ಬಿಡ್ತಾರೋ ಅಷ್ಟು ನಮ್ಮಲ್ಲಿ ಪೊಲೀಸರು ಪ್ರಬಲರಿದ್ದಾರೆ, ಬುದ್ಧಿವಂತರಿದ್ದಾರೆ. ಆದರೆ ಅವ್ರಿಗೆ ಪೂರ್ಣ ಪ್ರಮಾಣದ ಒಂದು ಅಧಿಕಾರ ಇರೋದಿಲ್ಲ. ಅವ್ರ ಹಿಂದೆ ಒಬ್ಬ ಶಾಸಕ ಇರ್ತಾನೆ, ಅವನಿಗೂ ಇನ್ನೂ ಎಲ್ಲೆಲ್ಲಿದು ಫಂಡ್ ಬರ್ತಿರ್ತದೆ, ಏನೇನೋ ಮಾಡ್ತಿರ್ತಾನೆ, ಆಯ್ಕೆ ಆಗೋ ಸಲುವಾಗಿ ಏನೋ ಮಾಡ್ತಿರ್ತಾನೆ ಕಾಲಾಗ. ಮತ್ತು ಹೀಗಾಗಿ ಅಲ್ಲಿ ಅಧಿಕಾರಿಗಳು ಸಹಿತ ಶಾಸಕರ ಮರ್ಜಿಗೆ ಹೆಚ್ಚಳಾಗಿ ತಮಗಿಂತ ಹೆಚ್ಚಳ ಮರ್ಜಿಗೆ ಹೆಚ್ಚಳಾಗಿ ಈ ಒಂದು ಏನಪ್ಪ ಅಂತಂದ್ರೆ ಆಕ್ರಮಣಕಾರಿ ನೀತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಪೊಲೀಸರಿಗೆ ಪೂರ್ಣ ಅಧಿಕಾರ ಕೊಟ್ಟರೆ ಇದನ್ನು ಬ್ಯಾನ್ ಅಲ್ಲ, ಹುಡುಗದಕ್ಕೆ ಸಿಗೋದಿಲ್ಲ ಇವಾಗ. ಆ ರೀತಿ ಮಾಡಿ ಹೇಳ್ತಾರೆ. ಆದರೆ ಪ್ರಾಮಾಣಿಕ ವರ್ಕ್ ಮಾಡೋದಕ್ಕೆ ಅವ್ರಿಗೆ ಬಿಡಬೇಕಷ್ಟ ಅಲ್ಲಿ ಮಾಡೋರು ಇದ್ದಾರೆ. ಮತ್ತು ಕೆಲವೊಬ್ರು ವ್ಯವಹಾರ ಮಾಡೋರು ಇದ್ದಾರೆ. ಇಲ್ಲಂತಲ್ಲ, ಮನುಷ್ಯ ಅಂದ ಕೂಡ ಒಂದಿಷ್ಟು ಆಸೆ ಇದ್ದ ಮಾತು ಗಳಿಸ್ಬೇಕು, ಮಾಡಬೇಕು, ಇದ್ರಾಗ ಹೆಚ್ಚು ಸಿಗ್ತದೆ ನಮಗಂತೇಳಿ ಮಾಡೋರು ಇದ್ದಾರೆ. ಅದಕ್ಕಾಗಿ ಇವತ್ತು ಏನಿದು ಗುರಿ ಇಟ್ಕೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರು ಮಾಡ್ತಾಯಿದ್ದಾರೆ, ಡ್ರಗ್ ಮುಕ್ತ ಕರ್ನಾಟಕ ಅದ್ರ ಗುರಿ. ಇವನ್ ಪಂಜಾಬ್ದಲ್ಲಿಯೂ ಭಾಳ ಜೋರಿತ್ತು, ಬಾರ್ಡರ್ದಲ್ಲೇ ಅಲ್ಲೇ ಅಫೀಮ ಗಾಂಜಾಗಿಂದ ಬರುವಂಥದ್ದು, ಅಲ್ಲಿ ಜೋರು ದಿವಾಳಿ ಇದ್ದಿದ್ದು ಪಂಜಾಬಿಗಳದ್ದು. ಈ ಇತ್ತೀಚೆಗೆ ಬಂದ ಜನ ಕಂಟ್ರೋಲ್ದಲ್ಲಿ ಅದಂತ ಅವ್ರು ಮಾತಾಡ್ತಾರೆ ಸರ್ಕಾರದವರು. ಬಟ್ ವಿರೋಧ ಪಕ್ಷಗಳಂತೂ ಒಪ್ಕೊಳ್ಳೋದಿಲ್ಲ. ಏನೋ ಅಲ್ಲಿ ಡ್ರಗ್ ಮುಕ್ತ ಮಾಡ್ತನೋ ಅಂತೇಳಿ ಏನೋ ಗುರಿ ಇಟ್ಕೊಂಡು ಹೇಳುವಂಥ ಮಾತು ರಾಜ್ಯ ಸರ್ಕಾರ ಹೇಳಲಿಕ್ಕತ್ತದ. ಮಾಡಲಿ ಅದನ್ನು, ಡ್ರಗ್ಸು ಅದನ್ನು ರಿಮೂವ್ ಮಾಡಲಿ, ಜೊತೆಗೆ ಕುಡಿತದ ಚಟವನ್ನು ಸಹಿತ ರಿಮೂವ್ ಮಾಡಲಿ ಅಂತ. ಎರಡೂ ಮಾಡಿದಾಗ ಮಾತ್ರ ಒಂದು ಸಾಧನೆ ಆಗ್ತದ. ಒಂದನ್ನು ಇಟ್ಟುಕೊಂಡು ಒಂದು ಬಿಟ್ಟು ಹೆಂಗೆ ಎರಡೂ ಅದಾವೆ. ಯಾಕಪ್ಪ ಅಂತಂದ್ರೆ ಎರಡು ಬೇರೆ ಏನಿಲ್ಲ. ಯಾವ ಡ್ರಗ್ಸ್ ಇರಲಿ, ಸಾರ ಇರಲಿ, ಏನೂ ಇರಲಿ, ಅವ್ರೇನು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಮಾನಸಿಕ ನೆಮ್ಮದಿ ಕೊಡ್ತೀವಿ ಅಂತೇಳಿ, ಮಧ್ಯಾಹ್ನ ಕೊಡ್ತೀವಿ ಅಂತೇಳಿ ನಮ್ಮ ಜೀವನವನ್ನು ಹಾಳು ಮಾಡುವಂಥ ವಿಷಯಗಳು. ಈ ದಿಶೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗಾಂಧೀಜಿಯವರ ನಶಾಬಂದಿ ಮಾಡಲಿಕ್ಕೆ ಸಾಧ್ಯ ಇದನಾ ಅಂತೇಳಿ. ಯಾಕಂದ್ರೆ ನಶಾಬಂದಿ ಕೇವಲ ಡಿ.ಕೆ. ಶಿ ಅವರು ಮಾಡಿದ್ರಲ್ಲ, ಬಟ್ ಈ ವಿಷಯವನ್ನು ಒಂದು ಹೈಕಮಾಂಡ್ ಮುಂದಿಟ್ಟ ಗಾಂಧೀಜಿಯವರ ನೆಲೆಗಟ್ಟಲೆ ಗಾಂಧೀಜಿಯವರು ಈ ಸಮಾಜ ಹಾಳಾಗಿ ಹೋಗ್ತದ್ರ ಕಾರಣಕ್ಕನ ಅವ್ರದಿಂತ ನಶಾಬಂದಿ ಮಾಡಿರಿ, ಸಾರಾಯಿ ಬ್ಯಾನ್ ಮಾಡಿರಿ ಅಂದರು. ಆದರೆ ಈ ಚಟಗಾರ ಜನ ಗುಜರಾತಲ್ಲಿ ಮಾಡಿದರು, ಚಟಗಾರ ಜನ ಬಿಡಲಿಲ್ಲ, ಕಳ್ಳ ಬಟ್ಟೆ ದಂಧೆ ಮಾಡಲಿಕ್ಕಿದ್ರು. ಇವತ್ತು ಅದ ಬ್ಯಾನ, ಆದರೂ ಕಳ್ಳ ಬಟ್ಟೆ ಸಾರಾಯಿ ನಡೆದಲ್ಲೇ. ಇದೇ ರೀತಿ ಬಿಹಾರದಲ್ಲೂ ಕೂಡ ಹಿಂಗೆ ನಡೆದವೆ. ಇದು ಕಾರಣ ಅಂದ್ರೆ ನಮ್ಮಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಇಲ್ಲ, ಮತ್ತು ನಮ್ಮ ಜನರಿಗೆ ಎದರಿಂದ ನಾವು ಹಾಳಾಗಿದ್ದೀವಿ ಅಂತ ತಿಳುವಳಿಕೆ ಇಲ್ಲ, ಬುದ್ಧಿಗೇಡಿದ್ದೀವಿ ಅಂತ ನಾವೆಲ್ಲ. ಯಾಕಂದರೆ ಇವತ್ತು ಸಾರಾಯಿಗೆ ಒಂದು ದುಡ್ಡಿಗೆ ನಮ್ಮ ಮತವನ್ನು ಮಾರ್ಕೊಂಡು ಅಯೋಗ್ಯರನ್ನು ತಂದು ಕುಡಿಸ್ತಾ ಇದ್ದೀವಿ. ಮತ್ತು ಅಂದಾಗ ಆ ಅಯೋಗ್ಯರೇ ಮಾಡೋರು ನಮಗೆ ಸ್ವಲ್ಪ ಕುಡಿದು ತಿನ್ನೋದು ಕೊಟ್ಟು ಹಾಕೊಂಡು ಹೋಗಿಬಿಡೋರ. ಹೀಗಾಗಿ ಇವತ್ತು ಯಾರ ಮೇಲೆ ಯಾರೋ ಆರೋಪ ಮಾಡೋದಿಲ್ಲ. ಆದರೆ ನಿಜವಾಗಿಯೂ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಡ್ರಗ್ಸ್ ಮುಕ್ತ ಮಾಡಬೇಕಾದ್ರೆ ಮತ್ತು ಸಾರಾಯಿ ಮುಕ್ತನೂ ಆಗಬೇಕಾಗ್ತದೆ. ಆ ದಿಶೆಯಲ್ಲಿ ಏನಾದರೂ ವಿಚಾರ ಮಾಡ್ಬೋದಾ, ತಮ್ಮ ಹೈಕಮಾಂಡ್ ಜೊತೆ ಮಾತಾಡ್ಬೋದಾ? ಯಾಕಂದರೆ ಇದರಲ್ಲಿ ಇವತ್ತಿನ ಹೈಕಮಾಂಡ್ ಏನದಪ್ಪ ಅಂತಂದ್ರೆ ಗಾಂಧೀಜಿ ವಿಚಾರಗಳಿಂದ ಸ್ವಲ್ಪ ಪ್ರೇರಿತ ಆಗಿದ್ದರಿಂದಾಗೆ ಒಳ್ಳೆ ಕೆಲಸ ಮಾಡಬಹುದು ಅಂತೇಳಿ ಮಾತುಗಳಿದ್ದಾವೆ. ನೋಡಲಿ ಏನಾಗ್ತದೆ. ಆದರೆ ಡ್ರಗ್ಸ್ ಮುಕ್ತ ಮಾಡಬೇಕು ಅನ್ನೋದು ಗುರಿ ಏನೋ ಐತಿ, ಆದ್ರೆ ಆಗ್ತದನ? ಇದು ಭಾಳ ಕಷ್ಟದ ಕೆಲಸ, ಅಸಾಧ್ಯದ ನಡೀತದೆ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಂಡಿ ವಂದನೆಗಳು.